ಎಐಸಿಸಿ ಅಧ್ಯಕ್ಷರನ್ನು ಮೆಚ್ಚಿಸಲು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ್ದಾರೆ ಅಂತ ಒಂದು ವಿಚಾರವನ್ನು ಕೂಡ ವಿಜೇಂದ್ರ ಅವರು ಹೇಳಿದರು. ಇನ್ನು ಸಿಎಂ ಕುರ್ಚಿ ಅಲುಗಾಡುತ್ತಿದೆ ಅಂತ ಕೂಡ ಟೀಕಿಸಿದರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಹೇಳಿಕೆಗೆ ಕೈಗಾರಿಕಾ ಸಚಿವ MB ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಸಚಿವ MB ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಟ್ಟಿ ಇದ್ದಾರೆ, ಸಿಎಂ ಕುರ್ಚಿ ಸಹ ಗಟ್ಟಿ ಇದೆ, ಆದರೆ ಅಲುಗಾಡುತ್ತಿರುವುದು BY ವಿಜೇಂದ್ರ ಅವರ ಕುರ್ಚಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ಇದೇ ವಿಜೇಂದ್ರ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಉಪ ಪ್ರಧಾನಮಂತ್ರಿಯಾಗಿ ಇವತ್ತು ಲಾಲ್ ಕೃಷ್ಣ ಅಡ್ವಾಣಿ ಇದ್ದಾಗ ಅದನ್ನು ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಆನ್ ದ ಫ್ಲೋರ್ ಆಫ್ ದ ಹೌಸ್. ಅದನ್ನ ಸಾಧ್ಯ ಮಾಡಿ ತೋರಿಸುವಂತವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಧರಿಸಿಕೊಂಡು ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲ ಇದರಿಂದ ಹಿಂದುಳಿದಿದೆ. ಆ ಜೊತೆಗೆ ಇನ್ನಷ್ಟು ದಿನಗಳು ಕೂಡ ಅದನ್ನು ಚರ್ಚೆ ಆಗಿದೆ. ಕೆಲವೊಂದು ಜಿಲ್ಲೆಗಳು, ಕೆಲವೊಂದು ತಾಲೂಕುಗಳು, ಬಹುತೇಕ ತಾಲೂಕುಗಳು ಇವತ್ತು ನಂಜುಂಡಪ್ಪ ವರದಿಯಲ್ಲಿ ಒಂದು ದಿವಸ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತವೆ. ಅದಾಗಿನೂ ಕೂಡ ಹೊರತುಪಡಿಸಿನೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಇದಾವೆ, ಅನೇಕ ಜಿಲ್ಲೆಗಳಲ್ಲಿ ಕೂಡ ಇದಾವೆ. ಅದೆಲ್ಲವೂ ಕೂಡ ನಿರ್ಣಯ ಚರ್ಚೆ ಆಗಿದೆ. ಹೀಗಾಗಿ ಅದನ್ನ ನಾವು ಸಮಾನತೆ ತರಬೇಕಾದ್ರೆ ಒಂದು ದಿವಸ ಮಾಡ್ಬೇಕಾಗ್ತದೆ. ವಿಜೇಂದ್ರಗೆ 371 ಮಾಡ್ಸಕ್ ಯಾಕಾಗಲಿಲ್ಲ? ಸ್ವತಃ ಉಪ ಪ್ರಧಾನಮಂತ್ರಿ, ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿದ್ರೆ 371 ಮಾಡಿ ತೋರಿಸಿದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗ್ಬಾರ್ದು. ಅವ್ರಿಗೆ ನಾಳೆ ವಿಜೇಂದ್ರ ಹೋಗಿ ಓಟ್ ಕೇಳ್ತಾರ? ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ, ಅದಕ್ಕೆ ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ, ಆ ಕಾರಣಕ್ಕೆ ಮಾಡಿದ್ದಾರೆ ಅಂತ. ಇದಕ್ಕಿಂತ ಹಿಂದೆನೂ ಮಾಡಿದ್ದೀವಲ್ಲ. ನಾನು ಅವಾಗ ನೀರಾವರಿ ಮಂತ್ರಿ ಇದ್ದೆ. ಅವಾಗ ಇದೇ ಗದಗಿನ ನಿಮ್ಮ ಯೋಜನೆ ಯಾವುದದು ರಿವೈಸ್ಡ್ ಅದು ಮಾಡಿ ನಾನೇ ಅದನ್ನ ಕೊಟ್ಟಿದ್ದೆ. ಅಲ್ಲಿ ಕೂಡ ನಾವು ಗದಗಿರಿಗೆಲ್ಲ ಭಾಗ ಬರ್ತದೆ ಯೋಜನೆ, ಅದನ್ನು ಕೂಡ ನಾವು ನೀರಾವರಿ ಯೋಜನೆಗಳನ್ನು ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಹಿಂದೇನೋ ಆಗಿತ್ತಲ್ಲ, ಅವಾಗೇನಿತ್ತು? ಅವಾಗೇನು ಕುರ್ಚಿ ಅರಿಗಾಡಲಿಲ್ಲ. ಈಗೂ ಕುರ್ಚಿ ಅರಿಗಾಡಂಗಿಲ್ಲ, ಅವಾಗಲೂ ಕುರ್ಚಿ ಅರಿಗಾಡಂಗಿಲ್ಲ. ನಮ್ಮ ಕುರ್ಚಿ ಗಟ್ಟಿ ಅದ. ಬಿಜೆಪಿ ಅವ್ರದ್ದು 20 ಇವುದೇ ಯಾರ್ದು ವಿಜೇಂದ್ರ ಕುರ್ಚಿ ಅರಿಗಾಡ, ನಮ್ಮ ಕುರ್ಚಿ ಬಹಳ ಗಟ್ಟಿ ಅದ. ಸಿದ್ದರಾಮಯ್ಯನವ್ರ ಕುರ್ಚಿ ಬಹಳ ಗಟ್ಟಿ ಅದಾರ, ಅವರು ಗಟ್ಟಿ ಅದಾರ ಏನ್ರಿ. ವಿಜೇಂದ್ರ ಕುರ್ಚಿ ಹೇಳಾಕತ್ತದ ಓಪನ್ ನೋಡಕ್ಕೆ ಪೇಪರ್ನಾಗ. ಯತ್ನಾಳ, ರಮೇಶ್ ಜಾರಕಿಹೊಳಿ, ಬಿಜೆಪಿಗೆ 20 ಪಕ್ಷಗಳಾಗಿಲ್ಲ. ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ. ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಸಭೆ ಆಗಬೇಕು. ಮುಂದೊಂದು ದಿವಸ ನಾವು ಹುಬ್ಬಳ್ಳಿಯಲ್ಲೂ ಕೇಳ್ತೀವಿ.